ಇನ್ನೊಂದು ಟಾಪ್ ಎಂಡ್. ಇದೊಂಥರ ಅದು ಸ್ಮಾರ್ಟ್ ಹೈಬ್ರಿಡ್, ಇದು ಸ್ಮಾರ್ಟ್ ಹೈಬ್ರಿಡ್. ಇದು ಸ್ಟ್ರಾಂಗ್ ಹೈಬ್ರಿಡ್, ಮೈಲ್ಡ್ ಹೈಬ್ರಿಡ್ ಇದು ಮೈಲ್ಡ್ ಹೈಬ್ರಿಡ್. ಸೇಮ್ ಅಂಡ್ ಹೈಡ್ರೈಡ್ ನ್ಯೂ ಇದೆ, ಸೇಮ್ ಆಲ್ಮೋಸ್ಟ್ ಸಿಕ್ಕಿದೆ. ಸ್ಪೆಕ್ ಸ್ವಲ್ಪ ಡಿಫ್ರೆನ್ಸ್ ಇದೆ ಅನ್ಕೊಂಡು ಸ್ಪೆಕ್ ವೈಸಲ್ಲಿ. ಸೈಲೆಂಟ್ ಆಗಿ ಸೌಂಡ್ ನಾರ್ಮಲ್ ಕಾರ್ ಥರನೇ ಸ್ಟಾರ್ಟ್ ಆಗುತ್ತೆ ಇಂಜಿನ್ ಶಿಫ್ಟ್ ಥರನೇ ಇದೆ ಸೌಂಡ್. ಇದರಲ್ಲಿ ಏನೇನು ಬರುತ್ತೆ, ಇನ್ನೊಂದು ಸ್ಟ್ರಾಂಗ್ ಹೈಬ್ರಿಡ್, ಇದು ಸ್ಟ್ರಾಂಗ್ ಹೈಬ್ರಿಡ್ ಇದು ಬಂದು ಸ್ಮಾರ್ಟ್ ಹೈಬ್ರಿಡ್. ಓಕೆ, ಇದು ಟಾಪ್ ಎಂಡ್ ZXi ಪ್ಲಸ್ ಆಪ್ಷನಲ್. ಓಕೆ, ಇದರಲ್ಲಿ ಏನು ಬರುತ್ತೆ ಫೀಚರ್ಸ್ ಇದೆ? ಇದರಲ್ಲಿ ಬಂದು ನಿಮಗೆ ಇದು ಬಂದು ಆಟೋಮೆಟಿಕ್ ವೆಹಿಕಲ್. ಓಕೆನಾ, ಆಟೋಮೆಟಿಕಲಿ ನಿಮಗೆ ಇದರಲ್ಲಿ ನ್ಯೂ ಮಾಡೆಲಲ್ಲಿ ಎಡಪ್ ಡಿಸ್ಪ್ಲೇ ಬರುತ್ತೆ. ಓಕೆ ಸೇಮ್ ಮಾರುತಿ ಬೆಲಿನ ಮತ್ತು ಬ್ರೆಜಿಲ್ ನಟ ಸೇಮ್ ಹಂಗೆ ಆಗುತ್ತೆ, ಸೇಮ್ ಎಡಪ್ ಡಿಸ್ಪ್ಲೇ ಬರುತ್ತೆ. ಓಕೆ ಅಂಡ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಪ್ಲಸ್ ಕ್ರೂಸ್ ಕಂಟ್ರೋಲ್. ಲೆದರ್ ಆ್ಯಪ್ ಸ್ಟೇರಿಂಗ್ ವೀಲ್ ಬರುತ್ತೆ ನಿಮಗೆ. ಇದು ಮತ್ತೆ ಟಿಲ್ಟ್ ಅಡ್ಜಸ್ಟಬಲ್ ಸ್ಟೇರಿಂಗ್. ಟಿಲ್ಟ್ ಒಂದೇ ಟೆಲಿಸ್ಕೋಪ್ ಇಲ್ಲ. ಅಂಡ್ ಅಗೇನ್ ಇದು ಆಟೋಮೆಟಿಕಲಿ ನಿಮಗೆ ಇಲ್ಲಿ ತೋರಿಸುತ್ತೆ ನೋಡಿ ಸೆಟ್ಟಿಂಗ್ಸ್ ಅಲ್ಲಿ 10+ ADAS ಫೀಚರ್ಸ್ ಬರುತ್ತೆ. ಈಗ ಅದರ್ಸ್ ಅಂದರೆ ನಾವೇನು ಮೈಂಡ್ ಎಕ್ಸಿಸ್ ಅಂತ ನೋಡಿ ಸಿಮ್ ಅನ್ನೋ ಅದೇ ಅಡಿಷನಲ್ ಫೀಚರ್ಸ್ ಇದೆ. ಅಂದರೆ 10+ ADAS ಸೇಫ್ಟಿ ಫೀಚರ್ಸ್ ಅದು ಅದೇ ಕೇಳ್ತಾರೆ, ಸೇಮ್ ಇರುತ್ತೆ ಆಲ್ಮೋಸ್ಟ್. ಹೌದು, ಲೇನ್ ಡಿಸಿಪ್ಲಿನ್ ಬ್ಲೈಂಡ್ ಅದೆಲ್ಲ ಫೀಚರ್ಸ್ ಇದೆ ಅನ್ಕೊಂಡಿದ್ದೆ. ಈ ಫೀಚರ್ ಬನ್ನಿ ಇದಂತೆ ಎಕ್ಸ್ಪ್ಲೈನ್ ಮಾಡಿ ಒಂಚೂರು. ಯಾವುದು ಬ್ರೋ? MID ಇಲ್ಲ, ಎಲ್ಲಾನು ಅಂದ್ರೆ ಅವ್ರು ವಿಡಿಯೋ ಮಾಡ್ತಾರೆ, ವಿಡಿಯೋ ಮಾಡೋದಕ್ಕೆ ಎಕ್ಸ್ಪ್ಲನೇಷನ್ ನೀವು ಮಾಡಿ. ಇಲ್ಲ, ನೀವೇ ಮಾಡ್ಕೊಂಡ್ರಿ. ಯಾವುದು ಬ್ರೋ ನಿಮ್ದು? ಮಿಕ್ಕಿನೇನಿದೆ ಫೀಚರ್ಸ್ ಇದರಲ್ಲಿ? ಇದೆಲ್ಲ ಕಂಟಿನ್ಯೂಸ್ ಆಗ್ತಾರೆ, ಎಲ್ಲ ಕಟ್ ಮಾಡಿ ಹಾಕ್ತಾರೆ. ಅದೇ ಒಂದು ಫೀಚರ್ ಫುಲ್ ಎಡಿಟ್ ಮಾಡಿ ಎಡಿಟ್ ಮಾಡಿ ಹಾಕೋದು. ಈಗ ಟೋಟಲಿ ಇಲ್ಲಿ ಎಷ್ಟು ವಿಕ್ಟೋರಿಯಸ್ ಇದೆ? ಒಂದು VX ಇದೆ ಅಂದರೆ VX ಡೆಲಿವರಿ ಬಂದಿರೋದು VXi ಸ್ಟ್ರಾಂಗ್ ಹೈಬ್ರಿಡ್ ಗಾಡಿ ZXi ಪ್ಲಸ್ ಇದೆ. ಅಲ್ಲಿರೋದು ಬಂದು ZXi ಪ್ಲಸ್ ಆಪ್ಷನಲ್ ಸ್ಟ್ರಾಂಗ್ ಹೈಬ್ರಿಡ್. ಓಕೆ ದೊಡ್ಡ ಇಸ್ಕಾಸ್ ಇದೆ ಈಗ ಡಿಸ್ಪ್ಲೇಲಿ. ಅಂದರೆ ನೀವು ಕಮರ್ಷಿಯಲಿ ಸೆಲ್ ಮಾಡ್ತೀರಾ ಅಲ್ಲಿ ನಿಮ್ಮ ಶೋರೂಮಲ್ಲಿ? ಯಾವುದ್ರಲ್ಲಿ? 2 ಡೇಸ್ ಕಮರ್ಷಿಯಲಿ ಸೆಲ್ ಮಾಡ್ತಾರೆ ನಿಮ್ಮ ಶೋರೂಮಲ್ಲಿ ಮಾರುತಿ ಡಿಸೈರ್. ನಮ್ಮಲ್ಲಿ ಸಪ್ರೇಟ್ ಶೋರೂಮ್ ಇದೆ ನೋಡಿ, ಒಂದು ಟೂರಿಸ್ ಗೊತ್ತು. ಅದೇ ನೀವು ಹೆಂಗೋ ಟ್ಯಾಕ್ಸಿಗೂ ಸೆಲ್ ಮಾಡ್ತೀರಾ ಅಲ್ಲಿ ಕಮರ್ಷಿಯಲ್. ಅದಕ್ಕೆ ಕಲ್ಯಾಣ ಮೋಟರ್ಸ್ ಇದೆ ನೋಡಿದೆ, ಕೆಂಬ್ರಸ್ ಇದೆ ಇಲ್ಲ ಜೈಪುರ್ ನಗರಲ್ಲಿ ನೋಡಿದೆ ಮೋಟರ್ಸ್. ಅವ್ರು ಬರೀ ಕಮರ್ಷಿಯಲ್ ಸೆಲ್ ಮಾಡೋದು ಕಲ್ಯಾಣಿ ಮೋಟರ್ಸ್ ಅವರು. ಈಗ ಆಫ್ಟರ್ GST ಜಾಸ್ತಿ ಇದೆ ಕಡಿಮೆ ಇದೆ ಪ್ರೈಸ್? ಈಗ ಸ್ಟಾರ್ಟಿಂಗ್ ಪ್ರೈಸ್ದು 14 lakhs ಇದೆ LXi. ಟಾಪ್ ಫುಲ್ ನಿಮಗೆ ಫುಲ್ ಸ್ಟ್ರಾಂಗ್ ಹೈಬ್ರಿಡ್ ಎಲ್ಲ ಬೇಕು ಅಂದರೆ ZXi ಪ್ಲಸ್ ಆಪ್ಷನಲ್ ಬಂದು ನಿಮಗೆ 25 lakhs ಆಗುತ್ತೆ. ನಿಮ್ದು ಟೊಯೋಟಾದು ಹೈರೈಡರ್ ಸ್ಟ್ರಾಂಗ್ ಹೈಬ್ರಿಡ್ಗೂ ಇದಕ್ಕೂ ಜಾಸ್ತಿ ಡಿಫ್ರೆನ್ಸ್ ಇದೆ ಪ್ರೈಸಿಂಗಲ್ಲಿ? ನಿಮಗೆ ಪ್ರೈಸಿಂಗಲ್ಲಿ ಡಿಫ್ರೆನ್ಸ್ ಇರುತ್ತೆ, ಅದೇ ಕಂಪೇರ್. ಓಕೆ ಅಂದರೆ ನಿಮ್ಮ ಕಡಿಮೆ ಟೊಯೋಟ ಜಾಸ್ತಿ ಇರುತ್ತೆ ಆಲ್ಮೋಸ್ಟ್ ಪ್ರೈಸಿಂಗಲ್ಲಿ. ಅಂದರೆ 1.5 lakh to 2 lakh ಜಾಸ್ತಿ ಇರುತ್ತೆ ಟೊಯೋಟಾದು. ಈಗ ಸೇಮ್ ವೇರಿಯಂಟ ಮುಂದೆ ವೈಟ್ ಹೋಗ್ತದೆ ಅದು ವಿಕ್ಟೋರಿಯಸಲ್ಲಿ. ಈಗ ಸೇಮ್ ವೇರಿಯಂಟ್ ಅದು ಬಂದು ZXi ಅದು. ಸೇಮ್ ಇದೆ ಈ ವೇರಿಯಂಟ್. ಇದೇ ಗಾಡಿ ಅಂದರೆ ಇದಕ್ಕಿಂತ ಟಾಪ್ ಸೆಕೆಂಡ್ ಅದು. ಟಾಪ್ ಸೆಕೆಂಡ್ ಅದ್ರಲ್ಲಿ ಏನಿದೆ ಫೀಚರ್ ಟಾಪ್ ಸೆಕೆಂಡ್ ವೇರಿಯಂಟಲ್ಲಿ? ಅದರಲ್ಲಿ ಆಲ್ಮೋಸ್ಟ್ ಸೇಮ್ ಇರುತ್ತೆ ನಿಮಗೆ, ಅಂದ್ರೆ ಮ್ಯಾಗ್ ವೀಲ್ ಚೇಂಜ್ ಆಗುತ್ತೆ. ಓಕೆ, ಅಲ್ಲಿ ಅದಿದೆಯಲ್ಲ ಅದು ಪೇಂಟೆಡ್ ಆರೆಲ್ಸ್ ಬರುತ್ತೆ. ನಿಮಗೆ ಡ್ಯುಯಲ್ ಟೋನ್ ಬರುತ್ತೆ, ಅದು ಚೇಂಜ್ ಆಗುತ್ತೆ. ಮತ್ತೆ ನಿಮಗೆ ಸನ್ರೂಫ್ ZXi ಆಪ್ಷನಲ್ ಅಲ್ಲಿ ಬರುತ್ತೆ. ಓಕೆ, ಇದು ZXi ಆಪ್ಷನಲ್ ಮಾತ್ರ ನಿಮಗೆ ಸನ್ರೂಫ್ ಸಿಗುತ್ತೆ. ZXi ಅಲ್ಲಿ ಮಾತ್ರ ಬರಲ್ಲ. ಓಕೆ ಸರ್, ಹಾಗಿರಲಿ ಸನ್ರೂಫ್ ಇಲ್ಲ? ಇಲ್ಲ, ಈಗ ಸನ್ರೂಫ್ ಇದೆ ಅಂದ್ರೆ ಮಿಕ್ಕಿ ಎಲ್ಲ ಫೀಚರ್ಸ್ ಇದೆ ಅದರಲ್ಲಿದೆ ಆಲ್ಮೋಸ್ಟ್. ಸನ್ರೂಫ್ ಅಂದರೆ ಸನ್ರೂಫ್ ಬಿಟ್ಟು ಮತ್ತೆ ವೀಲ್ ಚೇಂಜ್ ಇದೆ ಅಂತ ಅದರಲ್ಲಿ. ಮತ್ತೆ ಮ್ಯಾಗ್ ವೀಲ್ ಚೇಂಜಸ್ ಆಗುತ್ತೆ. ಮತ್ತೆ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಚೇಂಜ್ ಆಗುತ್ತೆ. ಓಕೆ, ಟಾಪ್ ಎಂಡ್ ಅಲ್ಲಿ ಮಾತ್ರ ನಿಮಗೆ 360 ಡಿಗ್ರಿ ಬರುತ್ತೆ. ಓಕೆ,
ಇದೆಷ್ಟಿದೆ ಪ್ರೈಸ್ ಅಂದರೆ ಆನೋ ಪ್ರೈಸ್ ZXi ವಿಕ್ಟೋರಿಯಸ್? ZXi ನಿಮಗೆ ಆಲ್ಮೋಸ್ಟ್ 22 lakhs ಬರುತ್ತೆ. ಹಾಂ, ಈಗ ಅದೇ ನೋಡ್ತಾರೆ ಮುಂದೆ. ಹಾಂ, ಟೋಟಲಿ ಎಷ್ಟು ಕಲರ್ಸ್ ಇದೆ ಅಲ್ಲಿ ವಿಕ್ಟೋರಿಯಸ್ ಅಲ್ಲಿ? ವೇರಿಯಂಟ್ ಇದೆ. ಕಲರ್ಸ್ ಅಂಡ್ ವೇರಿಯಂಟ್ಸ್. ಕಲರ್ಸ್ ನಮಗೆ ನಾರ್ಮಲ್ ಆಗಿ ಇವಾಗ ವೈಟ್, ಸಿಲ್ವರ್, ರೆಡ್ ಅವೆಲ್ಲ ಇದೆ. ಎಕ್ಸ್ಟ್ರಾ ಆಡ್ ಆಗಿರೋದು ಬಂದು ನಿಮಗೆ ಮಿಸ್ಟಿಕ್ ಗ್ರೀನ್ ಬರುತ್ತೆ. ಓಕೆ. ಮತ್ತೆ ಬ್ಲೂ ಕಲರ್ ಒಂದು ಓಕೆ. ಎರಡು ಕಲರ್ ಅಲ್ಲಿ ನೋಡ್ತಾ ಮಿಸ್ಟಿಕ್ ಗ್ರೀನ್, ಅದು ಮಿಸ್ಟಿಕ್ ಗ್ರೀನ್ ಟಾಪ್ ಎಂಡ್. ಹಾಗೆ ಇಲ್ಲಿ ನಿಂತಾರೆ ವೈಟ್. ಇಲ್ಲಿ ಇದು ಮಿಸ್ಟಿಕ್ ಬ್ಲೂ ಬರುತ್ತೆ. ಮಿಸ್ಟಿಕ್ ಬ್ಲೂ, ಇಲ್ಲಿ ಮಿಸ್ಟಿಕ್ ಗ್ರೀನ್ ಆಯ್ತಾ? ಟೋಟಲ್ 3 ಕಲರ್ಸ್ ಇಲ್ಲಿ ಇದೆ, ಅಲ್ಲಿ ಕಲರ್ಸ್ ಇದೆ ಟೋಟಲಿ ನಮಗೆ 6 ಕಲರ್ಸ್. ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ 6 ಕಲರ್ಸ್ ಬರುತ್ತೆ. ಓಕೆ. ಹಾಂ, ಕರೆಂಟ್ಲಿ 3 ಕಲರ್ಸ್ ಇಲ್ಲಿದೆ ಶೋರೂಮಲ್ಲಿ. ಶೋರೂಮಲ್ಲಿ 3 ಕಲರ್ಸ್ ಇದೆ ಅಲ್ಲಿ ಶೋರೂಮಲ್ಲಿ. ಒಂದು ಹೊಸ ರೀಸೆಂಟ್ ಕಲರ್ ಅಂದ್ರೆ ಮಿಸ್ಟಿಕ್ ಗ್ರೀನ್ ಇದೆ ಅಂದ್ರೆ ಕಲರ್ಗೆ ಹೊಸದಾಗಿ ಏನು 2 ಕಲರ್ಸ್ ಬಂದಿದೆ. ಗ್ರೀನು ಮತ್ತೆ ಬ್ಲೂ ಇದೆ, ಮತ್ತೆ ಹಿಡನ್ ವೈಟ್. ಗ್ರೀನು, ಬ್ಲೂ ಮತ್ತೆ ವೈಟ್ ಇದೆ, ಮತ್ತೆ ಸಿಲ್ವರ್, ಅಲ್ಲಿ ಸಿಲ್ವರ್ ಇರಬೇಕು. ಡೆಲಿವರಿ ವೆಹಿಕಲ್. ಹಾಂ, ಟೋಟಲ್ 10 ಕಲರ್ಸ್ ಬರುತ್ತೆ. ಓಕೆ. ಸಿಲ್ಕ್ ಸ್ಪ್ಲೆಂಡೆಡ್ ಸಿಲ್ವರ್, ವೈಟ್ ಕಲರ್, ಮ್ಯಾಗ್ಮಾ ಗ್ರೇ, ಬ್ಲೂಯಿಶ್ ಬ್ಲಾಕ್ ಅಂಡ್ ಡ್ಯುಯಲ್ ಕಲರ್ ಅಲ್ಲಿ ಬಂದು ಸಿಲ್ವರ್ ವಿತ್ ಬ್ಲಾಕ್, ರೆಡ್ ವಿತ್ ಬ್ಲಾಕ್, ಮತ್ತೆ ಬ್ಲೂ ಅಂಡ್ ಬ್ಲಾಕ್. ಓಕೆ. ಇದು ಡ್ಯೂಯಲ್ ಟೋನ್ ಬರುತ್ತೆ ಅಲ್ಲಿ. ಬರುತ್ತೆ. ಇದು ಮತ್ತೆ ಟಾಪ್ ಮೋಸ್ಟ್ ಟಾಪ್ ಎಂಡ್ ಅಲ್ಲಿ ಮಾತ್ರ ಆಪ್ಷನ್ ಡ್ಯುಯಲ್ ಕಲರ್, ಬ್ಲೂ ವಿತ್ ಬ್ಲಾಕ್, ರೆಡ್ ಅಂಡ್ ಬ್ಲಾಕ್, ಸಿಲ್ವರ್ ವಿತ್ ಬ್ಲಾಕ್. ಓಕೆ. ಓಕೆ. ನಾನ್ ಟಾಪ್ ಗೆ ಜಸ್ಟ್ ಒಂದು ಸಿಂಗಲ್ ಕಲರ್ ವೈಟ್ ಬರುತ್ತೆ. ಫುಲ್ ವೈಟ್, ಸಿಂಗಲ್ ವೈಟ್, ಸಿಲ್ವರ್, ಮತ್ತೆ ಕಾಕಿ ಕಲರ್. ಓಕೆ. ಕಾಕಿ ಅಲ್ಲ, ಗ್ರೀನ್ ಕಲರ್, ಬ್ಲೂಯಿಶ್ ಬ್ಲಾಕ್, ಓಕೆ, ಮತ್ತೆ ರೆಡ್. ಓಕೆ. ಇಲ್ಲಿ ನಾವು ಏನು ರೈನ್ ವೈಸರ್ ಇದು ಸ್ಟಾಕ್ ಕಂಪನಿನೇ ಬರುತ್ತೆ. ಅದು ಅಡಿಷನಲ್ ಏನೇನು ಬರುತ್ತೆ ವಿಕ್ಟೋರಿಯಸ್ ಅಲ್ಲಿ? ಆಕ್ಸರೀಸ್ ಪ್ಯಾಕ್, ಆಕ್ಸರೀಸ್, ಸೀಟ್ ಕವರ್, ಡೋರ್ ವೈಸರ್, ಡೋರ್ ಬೀಡಿಂಗ್, ಮತ್ತೆ ಮ್ಯಾಟ್, ಅದೆಲ್ಲ ಅಡಿಷನಲ್. ಓಕೆ. ಏನಾದ್ರು ವೇಕ್ಸ್ ನೋಡ್ರಿ, ಆ ಥರ ವೇಕ್ಸ್ ನೋಡಿ ಅದೆಲ್ಲ ಆಕ್ಸರೀಸ್ ಪ್ಯಾಕ್ ಹಾಕಿ ಅದೇ. ಅಂದರೆ ಎಷ್ಟಾಗುತ್ತೆ ಆಕ್ಸರೀಸ್ ಕಾಸ್ಟ್ ಲೆಕ್ಕ? ಏನು ಪ್ರೈಸ್ ಇದೆ ಅದಕ್ಕೆ? ಎಷ್ಟಿದೆ ಕಾಸ್ಟ್ ಶೋರೂಮ್ ಕಡೆ ಅಂದರೆ 50,000 1 lakh ಆಗುತ್ತಾ ಆಲ್ಮೋಸ್ಟ್? ಅಪ್ ಟು 50,000 to 1 lakh ವರೆಗೂ ಆಕ್ಸರೀಸ್ ಬರುತ್ತೆ. ಎಲ್ಲ ಸ್ಕರ್ಟಿಂಗ್ಸ್, ವಿಂಡೋ ಫ್ರೇಮ್ ಕಿಟ್, ಬ್ಯಾಕ್ ಡೋರ್ ಗಾರ್ನಿಶ್, ಫ್ರಂಟ್ ಗಾರ್ನಿಶ್, ಹೋಮೋ, ಮತ್ತೆ ಸೈಡ್ ಸ್ಕರ್ಟಿಂಗ್ಸ್ ಎಲ್ಲ ಬರುತ್ತೆ. ಎಲ್ಲ ಓಕೆ. ಅಂದರೆ ನೀವು VXi ಇಂದ ಟಾಪ್ ಅನ್ ಮಾಡಕ್ಕಾಗತ್ತೆ ಆಲ್ಮೋಸ್ಟ್. ಒಂದು ನಿಮಿಷ VXi ಟಾಪ್ ಇತ್ತು, ಟಾಪ್ ಅಂಡ್ ZXi ಆಪ್ಷನ್ ಮಾಡ್ಸಕ್ಕಾಗತ್ತೆ ಶೋರೂಮ್ ಕಡೆ ಅಂತ. ಈಗ ಅಂದರೆ ಬೇಸ್ ಪ್ಯಾಂಟ್ VXi ಏನು ಡಿಫ್ರೆನ್ಸ್ ಬರುತ್ತೆ ಅಂದರೆ ಫೀಚರ್ಸಲ್ಲಿ? ಟಾಪ್ ಎಂಡ್ಗೂ ZXiಗೂ VXiಗೆ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ZXi ಪ್ಲಸ್ಗೂ ಅದಕ್ಕೆ ಅಲಾಯ್ ವೀಲ್ಸ್ ಡಿಫ್ರೆನ್ಸ್. ಓಕೆನಾ? ಸಿಸ್ಟಮ್ ಬಂದು ಇದು ಬಂದು 10.1 inches ಸಿಸ್ಟಮ್, ಅದು ಬಂದು 7 inches ಸಿಸ್ಟಮ್ ಬರುತ್ತೆ. ಓಕೆನಾ? ಅಗೇನ್ ನಿಮಗೆ ರೇರು ವೈಫರ್ಸ್ ಬರಲ್ಲ, ZXi ಇಂದ ಬರುತ್ತೆ. ಲೆದರ್ ಆಫ್ ಸ್ಟೇರಿಂಗ್ ವೀಲ್ ಟಾಪ್ ಎಂಡ್ ಅಲ್ಲಿ ಬರುತ್ತೆ, VXi ಅಲ್ಲಿ ಬರಲ್ಲ. ಅಲಾಯ್ ವೀಲ್ಸ್ ZXi ಪ್ಲಸ್ ಅಲ್ಲಿ ಬರುತ್ತೆ, VXi ಅಲ್ಲಿ ಬರಲ್ಲ. ಅಂಡ್ ಫ್ರಂಟ್ ಫಾಗ್ ಲ್ಯಾಂಪ್, ಪ್ರೊಜೆಕ್ಟರ್, LED ಹೆಡ್ ಲ್ಯಾಂಪ್ಸ್ ಇದೆಲ್ಲ VXi ಅಲ್ಲಿ ಬರಲ್ಲ, ZXi ಪ್ಲಸ್ ಅಲ್ಲಿ ಬರೋದು. ಸ್ಪೀಕರ್ಸ್ ಅಲ್ಲಿ ಬಂದು ನಿಮ್ಗೆ VXi ZXi ಅಲ್ಲಿ 4 ಸ್ಪೀಕರ್ಸ್ ಬರುತ್ತೆ, ಟಾಪ್ ಎಂಡ್ ಅಲ್ಲಿ 8 ಸ್ಪೀಕರ್ಸ್ ಬರುತ್ತೆ ZXi ಪ್ಲಸ್ ಅಲ್ಲಿ. ಓಕೆ. ಅಂದ್ರೆ ಯಾವ ಸ್ಪೀಕರ್ ಬಾಸ್ ಯಾವುದು JBL ಸ್ಪೀಕರ್ಸ್ ಬಂದು ಅದು ಅರ್ಮನ್ ಕಂಪನಿದು ಬರೋದು. ಓಕೆ. ಹಾ. ಆಡಮ್ಸ್ ಡಾಲ್ಬೈ ಸಿಸ್ಟಮ್ ಅಂತ ಫಸ್ಟ್ ಮಾರುತಿ ಬರ್ತಾ ಇರೋದು, ಟಾಪ್ ಎಂಡ್ ಇನ್ಕ್ಲೂಡಿಂಗ್ ಸಬ್ ವೂಫರ್, ಆಂಪ್ಲಿಫೈರ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ಅಲ್ಲಿ 8 ಸ್ಪೀಕರ್ ಬರುತ್ತೆ, 4 ಅಷ್ಟೇನಾ? 8 ಸ್ಪೀಕರ್ ಟಾಪ್ ಎಂಡ್ ಅಲ್ಲಿ. ಅಲ್ಲಿಂದ ಮಿಸ್ಟೇಕ್ ಅಲ್ಲಿ 8 ಸ್ಪೀಕರ್ ಬರುತ್ತೆ, 4 ಸ್ಪೀಕರ್. ಫ್ರಂಟ್ 2 ಡೋರ್ ಸ್ಪೀಕರ್ಸ್ ಪ್ಲಸ್ ಟ್ವಿಟರ್ಸ್ 2 ಬರುತ್ತೆ. ಓಕೆ. ಇದರಲ್ಲಿ 4 ಡೋರ್ ಸ್ಪೀಕರ್ಸ್ ಪ್ಲಸ್ 2 ಟ್ವಿಟರ್ಸ್ ಪ್ಲಸ್ ಇಲ್ಲಿ ಮಿಡಲ್ ಅಲ್ಲಿ ಒಂದು ಸ್ಪೀಕರ್ ಬರುತ್ತೆ, ಅಂಡ್ ಈಗ ಏನು ಹಿಂದೆಗಡೆ ಸಬ್ ವೂಫರ್ ಬರುತ್ತೆ. ಓಕೆ. ಹಾ. ಟೋಟಲ್ 8 ಸ್ಪೀಕರ್. ಓಕೆ. ಈ ಸಣ್ಣ ಫುಲ್ ಇದೆಯಾ ಇದು? ತುಂಬ ವೈಟ್ ಇದೆ. ಮಾರುತಿ ಬರುತ್ತೆ, ಸಿಂಗಲ್ ಬರುತ್ತೆ, ನಿಮ್ಮದಲ್ಲಿ ಡ್ಯೂಯಲ್ ಬರುತ್ತೆ. ಕಲರ್ಸ್ ಆಂಬಿಯಂಟ್ ಲೈಟ್ಸ್ ಬರುತ್ತೆ ಇಲ್ಲಿ, ಮತ್ತೆ ಡೋರ್ ಓಪನ್ ಮಾಡಿದಾಗ ಅದು ಬರುತ್ತೆ. ಮೇನ್ ಥಿಂಗ್ ಏನಂದ್ರೆ ಅಡಾಸ್ ಲೆವೆಲ್ 2 ಕೊಟ್ಟಿದ್ದಾರೆ. ಓಕೆ. ಈ ಆಂಬಿಯಂಟ್ ಲೈಟಿಂಗ್ ಎಲ್ಲ ವೇರಿಯನ್ಸ್ ಅಲ್ಲಿ ಇದೆಯಾ? ಎಲ್ಲ ವೇರಿಯನ್ಸ್ ಅಲ್ಲಿ ಆಂಬಿಯಂಟ್ ಲೈಟಿಂಗ್ ಬರುತ್ತೆ, ಟಾಪ್ ಎಂಡ್ ಅಲ್ಲಿ ಬರುತ್ತೆ. ಓಕೆ. ಅಂದ್ರೆ ಮಿಸ್ಟಿಕ್ ಗ್ರೀನ್ ಅದು ಮತ್ತೆ ಈಗ ಇದೆಲ್ಲ ಬರುತ್ತೆ, ಮತ್ತೆ
ವೈಟಲ್ಲಿ ವೈಟಲ್ಲೂ ಬರುತ್ತೆ. ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ, ಹಾಂ ಡ್ರೈವರು ಪ್ಲಸ್ ಕೋ ಡ್ರೈವರು. ಓಕೆ ಅದರಲ್ಲೂ ಟಾಪ್ ಎಂಡಲ್ಲಿ ಮಾತ್ರ ಆಪ್ಷನ್ ಓಕೆ ಇದು, ಓಕೆ. ಬೇಸಲ್ಲಿ ಇಲ್ಲ ಅದು, ಬೇಸಲ್ಲಿ ಇಲ್ಲ, ಎಲೆಕ್ಸಿ ಬೇಸಲ್ಲಿ ಬರಲ್ಲ ಇದು. ಬರಲ್ಲ. ಹಾಂ ಅಂದರೆ ZX ಆಪ್ಷನಲ್ಲು ಮತ್ತು ZX ಫೀಚರ್ ಏನಿದೆ ನೀವು ಮತ್ತು ವೆಲ್ಲ ಸರ್ಚಿಂಗ್ ಲಾಜ್ ಫೀಚರ್ ಆಲ್ಮೋಸ್ಟ್ ಎಲ್ಲ ಕೇಳಿ ಮಾರಾಟಲ್ಲಿ ಸೇಮ್ ಕಿನೇ ನೋಡ್ತಾ ಇದ್ದೀನಿ. ಶಿಫ್ಟ್ ಬ್ರೇಜಾ ಎಲ್ಲರೂ ಸೇಮ್ ಕಿನೇ, ಚೇಂಜಸ್ ಇಲ್ಲ ಗಾಡಿಯಲ್ಲಿ ಏನು. ಇದು ನೋಡಿದ್ರೆ ಆಟೋಮೆಟಿಕ್ ಗೇರ್ ಬಾಕ್ಸ್ ಇದು. ಇದು ಬಂದು ಆಟೋಮೆಟಿಕ್. ಹಾಂ ಬಟ್ ಮನೇಲಿ ಕ್ಯಾಮ್ ಆಟೋಮೆಟಿಕ್ ಕಂಟ್ರೋಲ್ ಆಗುತ್ತೆ. ಹಾಂ ಏನು ಮಾರುತಿ ಬ್ರೇಜರ್ ನೋಡಿದ್ರೆ ಸಿಮ್ನ ಗೇರ್ ಬಾಕ್ಸ್ ಆಲ್ಮೋಸ್ಟ್. ಹೌದು ಸೇಮ್. ಹಾಂ ಅಂದ್ರೆ ಟಾಪ್ ಎಂಡ್ ಅಲ್ಲಿ ಲೆದರ್ ಸೀಟ್ಸ್ ಬರುತ್ತೆ, ಸೇಮ್ ಇದ್ರಲ್ಲಿ ಏನಿದೆ ಲೆದರ್ ಸೀಟ್ಸ್ ಬರುತ್ತೆ. ನೀವು ಅದೇ VXI ಹೋದ್ರೆ ಅಡಿಷನಲ್ ಸೀಟ್ ಕವರ್ ಫ್ಯಾಬ್ರಿಕ್ ಇಂದ ಸ್ಟಿಕರ್ ಹಾಕೋಬೇಕು. ಒಳ್ಳೆ ZX ಪ್ಲಸ್ ಆಪ್ಷನಲ್ ಅಷ್ಟೇ ಈ ಫೀಚರ್ ಇದೆ ಅಂದಿಲ್ಲ ZXI ಪ್ಲಸ್ ಅಲ್ಲಿ ಆಪ್ಷನ್ ಅಂದೆ ನೀವು. ಇದು ಟಾಪ್ ಎಂಡ್ ಅಲ್ಲಿ ZXI ಪ್ಲಸ್ ಅಂಡ್ ZXI ಪ್ಲಸ್ ಆಪ್ಷನಲ್ ಎರಡು ಬರುತ್ತೆ. ZX ಬರುತ್ತೆ. ZXI ಪ್ಲಸ್ ಆಪ್ಷನಲ್ಗೆ ಇದೊಂದು ಮಾತ್ರ ಸನ್ರೂಫ್ ಒಂದು ಮಾತ್ರ ಡಿಫ್ರೆನ್ಸ್ ಬರುತ್ತೆ. ಓಕೆ ಓಕೆ ಓಕೆ. ಅಲ್ಲಿ ನೋಡೋಕೆ ಆಮೇಲೆ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ. ಇದು ಸ್ಟ್ರಾಂಗ್ ಹೈಬ್ರಿಡ್ ಅಲ್ಲಿ ಬಂದು ಫುಲ್ ಇಂಟೀರಿಯರ್ ಬ್ಲಾಕ್ ಫಿನಿಶ್ ಬರುತ್ತೆ. ಇದು ಸ್ಮಾರ್ಟ್ ಹೈಬ್ರಿಡ್ ಅಲ್ಲಿ ಮಾತ್ರ ಇದು ಬರುತ್ತೆ. ನಾರ್ಮಲ್ ಏನು ಬರಲ್ಲ, ವೇಕ್ಸಲ್ ಏನು ಬರಲ್ಲ, ವೇಕ್ಸಲ್ ಏನು ಬರಲ್ಲ ನಾರ್ಮಲ್ ವೇಕ್ಸಲ್. ಅಂದ್ರೆ ಇದೆಲ್ಲ ಲೆದರ್ ಫಿನಿಶ್ ಇದೆ, ಲೆದರ್ ಬರಲ್ಲ, ನಾರ್ಮಲ್ ಕಲರ್ ಬರುತ್ತೆ ಅಷ್ಟೇ. ನಾರ್ಮಲ್ ಪ್ಲಾಸ್ಟಿಕ್ ಬರುತ್ತೆ. ಟಾಪ್ ಎಂಡ್ ಅಲ್ಲಿ ಬರುತ್ತೆ. ಓಕೆ ವೇಕ್ಸಲ್ ಎಲೆಕ್ಸ್ ಅಲ್ಲಿ ಫುಲ್ ಸ್ಟ್ರಾಂಗ್ ಡ್ಯಾಶ್ ಬರುತ್ತೆ, ಪ್ಲಾಸ್ಟಿಕ್ ಬಾಲ್ ಬರುತ್ತೆ ಅಷ್ಟೇ. ಈಚೆ ಲೆದರ್ ಫಿನಿಶ್ ಬರಲ್ಲ. ಸಿಸ್ಟಮ್ ನಾರ್ಮಲ್ ಬರುತ್ತೆ VX ಮತ್ತೆ LX ಅಲ್ಲೂ. ಅಂದ್ರೆ ಸ್ಮಾರ್ಟ್ ಪ್ಲೇ ಪ್ರೋನೇ ಬರೋದು, ಇದು ಬಂದು Pro X ಅಂತ ಬರುತ್ತೆ. ಟಾಪ್ ಎಂಡ್ ಅಲ್ಲಿ ಏನು ಡಿಫ್ರೆನ್ಸ್ ಸ್ಮಾರ್ಟ್ ಪ್ರೋ ಮತ್ತೆ X ಗೆ ಡಿಫ್ರೆನ್ಸ್ ಅಂದ್ರೆ ಇದು ಬಂದು 10.1 ಇಂಚಸ್ ಬರುತ್ತೆ, ಅದು ಬಂದು 7 ಇಂಚಸ್. ಮತ್ತೆ ಫೀಚರ್ಸ್ ತುಂಬಾ ಹ್ಯಾಡ್ ಆನ್ ಆಗಿದೆ. ಓಕೆ ಓಕೆ. ಹಾಂ ಕನೆಕ್ಟೆಡ್ ಫೀಚರ್ಸ್ ಇದೆ ಅಂದರೆ ಜಾಸ್ತಿ. ಹಾಂ ಆರ್ಡರ್ಸ್ ಇರೋದು ಓನ್ಲಿ ಫಾರ್ ಪ್ರೋ ಆ್ಯಂಡ್ ನಾರ್ಮಲ್ ಎಡಿಷನ್. ZX ಇದೆ ಪ್ರೋ ಅಷ್ಟೇ. ಇದರಲ್ಲಿ ನೋಡಿ ಆಂಡ್ರಾಯ್ಡ್ ಆಟೋ ಕಾರ್ಪ್ಲೇ, ಅಮೆಜಾನ್ ಅಲೆಕ್ಸಾ, ಮತ್ತೆ ಅಪ್ಲಿಕೇಶನ್ಸ್ ಮೀಡಿಯಾ ಅಲೆಕ್ಸಾ ವರ್ಕ್ ಆಗುತ್ತೆ. ಅಮೆಜಾನ್ ಅಲೆಕ್ಸಾ ಅಂದರೆ ನಾವು ಅದು ನಮ್ಮ ಅಂದರೆ ಅಲೆಕ್ಸಾ ಇನ್ಸ್ಟಾಲ್ ಮಾಡ್ಕೋಬೇಕು. ಅದು ಓಕೆ. ಸುಜುಕಿ ನ್ಯಾವಿಗೇಷನ್, ಓಕೆ, ಇದಿಷ್ಟು ಫೀಚರ್ಸ್ ಬರುತ್ತೆ. ಓಕೆ ಫಾಫ್ಟನ್ ಕೆತ್ತಿದ್ದೇನೆ ಮತ್ತೆ 360 ಡಿಗ್ರಿ ವ್ಯೂ ಕ್ಯಾಮೆರಾ, 11 ಫೀಚರ್ಸ್ ಬರುತ್ತೆ ಅಪ್ ಟು ಇದರಲ್ಲಿ. ಓಕೆ ಅಲೆಕ್ಸಾ ಫಾಫ್ಟನ್ ಓದ್ತಿದ್ದೀನಿ ಈ ಸೆಗ್ಮೆಂಟ್ ಕಾಸಲ್ಲಿ ಅಲೆಕ್ಸಾ. ಹೌದು ಅಮೆಜಾನ್ ಅಲೆಕ್ಸಾ ಫಸ್ಟ್ ಟೈಮ್. ಬಿಕಾಸ್ ಡೈರೆಕ್ಟ್ ಹೆರಡಲ್ಲಿ ಫೀಚರ್ ಇಲ್ಲ, ಯಾವ್ದಾದ್ರು ಇಲ್ಲ ಅನ್ಕೊಟ್ಟಿದ್ದೆಲ್ಲ ಇಲ್ಲ ಅನ್ಕೊಂಡು ಅಲೆಕ್ಸಾ ಇಲ್ಲ ಕಾರಲ್ಲಿ ಇನ್ನೇನು ಕಾಸಲ್ಲ ಅನ್ಕೊತೀನಿ. ಆಲ್ ಫೋರ್ ಡಿಸ್ಪ್ಲೇ ಬರುತ್ತೆ ಗಾಡಿಗೆ ಟಾಪ್ ಎಂಡಲ್ಲಿ. ಫುಲ್ 360 ಡಿಗ್ರಿ ಕ್ಯಾಮ್ರಾ, 11 ವ್ಯೂಸ್ ಬರುತ್ತೆ. ಅಂದರೆ ಈಗ ಇದು ಮಾಲ್ ನಿಲ್ಸ ಚೆನ್ನಾಗಿ ಮಾಲು ಅಪಾರ್ಟ್ಮೆಂಟಲ್ಲಿ ಟೈರ್ ಸ್ಪೇಸಲ್ಲಿ ಗೊತ್ತಾಗುತ್ತೆ ಗಾಡಿ ಕರೆಕ್ಟಾಗಿ ನಿಲ್ಸ್ತಾರೀವ ಅಂತ. VX LX ಬೇಸಿಕ್ ಏನು ಫೀಚರ್ಸ್ ಬರಲ್ಲ, ಬರೀ ZX ಆಪ್ಷನಲ್ ಅಷ್ಟೇ ಎಲ್ಲ ಫೀಚರ್ ಬರುತ್ತೆ. ಅಂದರೆ ಅಡ್ಯಾಸು ಸ್ಮಾರ್ಟ್ ಕನೆಕ್ಟ್ ಎಕ್ಸ್ ಅಂದರೆ ನೀವೆಲ್ಲ ಫೀಚರ್ಸ್ ಬರುತ್ತೆ. ಲೈಟ್ಸ್ ಜಾಸ್ತಿ ಆಗುತ್ತೆ. ಲೈಟ್ಸ್ ಡಿಫ್ರೆನ್ಸ್ ಇದೆ ಪ್ರೋಗೋ ಇದಕ್ಕೂ ನಾನ್ ಪ್ರೋಗೋ. ಲೈಟ್ಸ್ ಅಲ್ಲಿ ಬಂದು ನಿಮ್ಗೆ ಅದರಲ್ಲಿ ನಾರ್ಮಲ್ ಹಾಲೋಜನ್ ಬಲ್ಬ್ಸ್ ಬರುತ್ತೆ VXI ಅಲ್ಲಿ. ZXI ಪ್ಲಸ್ ಅಲ್ಲಿ ಬಂದು LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ ಅಂಡ್ ಫಾಗ್ ಲ್ಯಾಂಪ್ LED ಬರುತ್ತೆ. ಅದ್ರಲ್ಲಿ ಫಾಗ್ ಲ್ಯಾಂಪ್ ಎಲ್ಲ ಇನ್ಬಿಲ್ಟ್ ಬರಲ್ಲ, ಅಡಿಷನಲ್ ಹಾಕ್ಸ್ಕೊಳ್ಬೇಕು. ಓಕೆ ಓಕೆ. ಅಂದ್ರೆ ಬರೀ ಪ್ರೋ ಅಂಡ್ ZX ಅಷ್ಟೇ LED ZXI and ZXI ಪ್ಲಸ್ ಅಲ್ಲಿ LED ಹೆಡ್ ಲ್ಯಾಂಪ್ಸ್, LED ಪ್ರೊಜೆಕ್ಟರ್ ಲ್ಯಾಂಪ್ಸ್ ಬರುತ್ತೆ, ಮತ್ತೆ ಫಾಗ್ ಲ್ಯಾಂಪ್ LED ಬರುತ್ತೆ. ಅದರಲ್ಲಿ ಒಂದು ಹಾಲೋಜನ್ ಬರುತ್ತೆ. ಈಗ ಅದರಲ್ಲಿ ಆಟೋಮೆಟಿಕ್ ಲೈಟ್ಸ್ ಇದು ಯಾವುದು? ಹೌದು. ಅಂದರೆ ಈಗ ನಾನೀಗ ಫಾರಿನ್ ಕೇಸ್ ಲೈಕ್ ಆಡಿಲಿ ಮತ್ತೆ ಗಾಡಿ ಹೋಗಾಗಷ್ಟೇ ಲೈಟ್ ಅಡ್ಜಸ್ಟ್ ಮಾಡುತ್ತೆ, ಲೈನ್ ಪ್ರಕಾರ ಅಂತಾರೆ. ಈಗ ಲೈಫ್ ಸ್ಟೈಲ್ ಇದೆ ಅವರು ಮಂಚು ವರ್ಷ ಲೈಟ್ ಕೊಡುತ್ತೆ, ಅದು ಥ್ರೋ ಕೊಡುತ್ತೆ ಲೈಟ್. ಇದು ಅಂದರೆ ಯಾವ ಥರ ಆಡಿಯಲ್ಲೆಲ್ಲ ಆಡಿ A4 ಅಲ್ಲೆಲ್ಲ ನಿಮಗೆ ಲೈಟ್ಸ್ ಬಂದಿತ್ತೆ. ನಾನು ಲೇನ್ ಬಂದಾಗ ಲೇನ್ ಚೇಂಜ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ, ಅಷ್ಟಿಗಷ್ಟೇ ಲೈಟ್ ಡಿಸ್ಪೋಸ್ ಬರುತ್ತೆ. ಫ್ಲೇವರ್ ಅಂಡರಲ್ಲಿ ಹೋದಾಗ ಬ್ಲಾಕ್ ಇರುತ್ತೆ, ಅಂಥ ಟೈಮಲ್ಲಿ ಆಟೋಮೆಟಿಕ್ ಆನ್ ಆಗುತ್ತಲ್ಲ ಅಲ್ವಾ? ಅದೇ ಆಡಿದಾದ ಬರುತ್ತೆ ಕಂಪ್ನಿದ ಮ್ಯಾಟ್ರಿಕ್ಸ್ ಲೈಟನ್ನು ಕೊಟ್ಟಿದ್ದಾನೆ ಆಡಿ ಕಂಪ್ಯೂಟರ್ ಲೈಟ್ಸ್ ಅನ್ನು. ಅದ್ರ ಬಗ್ಗೆ ಅದು ಆಡಿಲ್ ಬರೋದು ಅದೇ ಕಂಪ್ಯೂಟರ್ ಕೊಟ್ಟಿದ್ದಾರೆ, ಅದಕ್ಕೆ ಕೇಳಿದೆ ನಾನು.
ಇದು ಡಿಸ್ಪ್ಲೇ ಫುಲ್ ಎಚ್ ಡಿನ ಡಿಸ್ಪ್ಲೇ ಇದು. ಹೌದು, ಫುಲ್ ಎಚ್ ಡಿ ಸ್ಕ್ರೀನ್. ಓನ್ಲಿ ಫಾರ್ ಪ್ರೋ ಅಂಡ್ ZX ಅಷ್ಟೇ ಇದು. ಪ್ರೋ ಎಕ್ಸೆಲ್ ಮಾತ್ರ ಬರೋದು ಇದು. ಓಕೆ ಓಕೆ. ಟಾಪ್ ಎಂಡ್ ಅಲ್ಲಿ ZXi ಪ್ಲಸ್ ಅಂಡ್ ZXi ಪ್ಲಸ್ ಆಪ್ಷನ್ ಅಲ್ಲಿ ಮಾತ್ರ. VXi ಮತ್ತೆ LXi ಫೀಚರ್ ಇಲ್ಲ, ಕ್ಯಾಮ್ರಾ ಬರಲ್ಲ, ಅಲ್ಲಿ ಅಕ್ಸರೀಸ್ ರೇರ್. ಜಸ್ಟ್ ಕ್ಯಾಮ್ರಾ ಬರುತ್ತೆ, 360 ಡಿಗ್ರಿ ಕ್ಯಾಮ್ರಾ ಬರಲ್ಲ, ಅಲ್ಲಿ ಅಕ್ಸರಿ ಹಾಕೋಬೇಕು. ಅಂದರೆ ಕಸ್ಟಮರ್ ಬಂದಾಗ ಏನು ವರಿಫೈ ಅಂದರೆ ಬೇರೆ ಆಚೆನು ಕಸ್ಟಮರ್ ಇದನ್ನ ಆಫ್ಟರ್ ಏನು ಅಕ್ಸರೇ ಬೇರೆ ಕಸ್ಟಮರ್. ಈ ZXi ಪ್ರೋ ಮತ್ತು ZXi ಏನು ಅಕ್ಸರೀಸ್ ಪ್ಲಸ್ ತೊಗೊಂಡ್ರು ಡೋರ್ ವೈಸರ್, ಡೋರ್ ಬೀಡಿಂಗು ಎಲ್ಲ ಅಕ್ಸರೀಸ್ ಹಾಕ್ಸ್ಕೊಳ್ಬೇಕು. ಇಲ್ಲ ನಾನು ಆಚೆ ಬರುತ್ತಲ್ಲ ಇಂಟೀರಿಯರ್ ಏನು ಕಸ್ಟಮರ್ ಆಫ್ಟರ್ ವೈಫೈ ಏನು ಸವಜನೆ ಇರಲ್ಲ, ಎಲ್ಲ ಕಮ್ಮಿ ಕೊಡುತ್ತೆ, ಫೀಲ್ ಕೊಟ್ಬಿಟ್ಟಿದ್ದಾರೆ, ಎಲ್ಲ ಕಂಪ್ನಿ ಕಡೆಯಿಂದ ಬರುತ್ತೆ. ತುಂಬ ಕ್ಲಿಯರಾಗಿ ಕಾಣಿಸುತ್ತೆ ಡ್ಯಾಶು. ಇದು ಸ್ಪೀಡೋಮೀಟರ್ ಗಾಡಿ ಇದು. ಮೋಸದ ಕಾಸಲ್ಲಿ ಅಷ್ಟು ಕ್ಲಿಯರ್ ಇರಲ್ಲ, ಮೀನಿನ ಮಾರ್ನಿಂಗ್ ಟೈಮ್ ಅಲ್ಸ ಕ್ಲಿಯರಾಗಿ ಕಾಣಿಸುತ್ತೆ ಅದು ಏನೋಟ್ ಅನ್ನಂಗೆ. ಅದೆಲ್ಲ ಫೀಚರ್ ಇದೆಲ್ಲ ಔಟ್ ಆಗ್ಬಿಡುತ್ತೆ. ಇದು ಬರೀ ಮಲ್ಟಿಮೀಡಿಯಾ ಅಷ್ಟೇ ಕನೆಕ್ಷನ್ ಇದು. ಅಂದ್ರೆ AC ಎಲ್ಲ ನಿಮ್ಗೆ ಇದರಲ್ಲೇ ಪ್ರೋ ಎಕ್ಸ್ ಅಲ್ಲಿ AC ಎಲ್ಲ ಅಡ್ಜಸ್ಟಬಲ್ ಮಾಡ್ಕೋಬಹುದು. ಇಲ್ಲೇನೆ ಆಟೋ ಎಲ್ಲ ಸೀಟ್ ಆಟೋ ಬರುತ್ತೆ, ನಾರ್ಮಲ್ ಬರುತ್ತೆ. ಅಂದ್ರೆ ನೀವು ಟೆಂಪರೇಚರ್ ಸೆಟ್ ಮಾಡಕ್ಕೆ ಗಾಡಿಯಲ್ಲಿ. ಹೌದು, ನಾರ್ಮಲ್ ಮನೆ AC ತರ ಟೆಂಪರೇಚರ್ ಕನೆಕ್ಟ್ ಆಗುತ್ತೆ. ಔಟ್ಸೈಡ್ ಟೆಂಪರೇಚರ್ಗೆ ಆಟೋಮೆಟಿಕ್ ಆಗಿ. ಬೇರೆ ಕಾರ್ಸಲ್ಲೆಲ್ಲ ಟೆಂಪರೇಚರ್ ತೋರಿಸಲ್ಲ AC ಕನೆಕ್ಟ್ ಮಾಡಿದಾಗ. AC ಅಂದ್ರೆ ಇಲ್ಲೂ ಆಪ್ಷನ್ ಇದೆ, ಇಲ್ಲೂ ನಿಮ್ಗೆ ಸಿಸ್ಟಮ್ ಅಲ್ಲೂ ಆಪ್ಷನ್. ಬೇರೆ ಆ ಕಡೆ ಮಾಡಿಲ್ಲ ಫೀಚರ್ ಇಲ್ಲ. ಕ್ಲೈಮೇಟ್ ತೋರಿಸಲ್ಲ, ಬಟ್ ಇದು ಕ್ಲೈಮೇಟ್ ತೋರಿಸ್ತದೆ. ಇದೆಲ್ಲ ಬಂದು ಟಾಪ್ ಎಂಡ್ ಅಲ್ಲಿ ಮಾತ್ರ. ವೈರ್ಲೆಸ್ ಚಾರ್ಜಿಂಗು ಅಷ್ಟೇ, ಬರೀ ಇದು ಟಾಪ್ ಎಂಡ್ ಆಪ್ಷನ್ ಪ್ರೋ ಮತ್ತೆ ZX ಅಷ್ಟೇ. ಹೌದು, ಮತ್ತೆ ಇದು ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಅಂತ ವಿತ್ ಬ್ರೇಕ್ ಬೋರ್ಡ್ ಎಲ್ಲ ಬರುತ್ತೆ. ಗೊತ್ತೆ, ಇವಾಗ ಎಲ್ಲ ಕಾಸು ಬಂದ ಬರುತ್ತೆ. ಅಂದ್ರೆ ನಮ್ಮ ಮಾರುತಿಲಿ ಇದೆ ಫಸ್ಟ್ ಟೈಮ್ ಇಟ್ಟಿರೋದು RX ಅರೇನಾದಲ್ಲಿ. ಗೊತ್ತು, ನಮ್ಗೆ ಎಲ್ಲ ಟಾಪ್ ಮೇಲೆ ಬರೀ ಹ್ಯಾಂಡ್ ಬ್ರೇಕ್ ಇತ್ತು. ಇದರಲ್ಲಿ ಎಲೆಕ್ಟ್ರಿಕ್ ಬಟನ್ಸ್ ಕೊಟ್ಟಿದ್ದಾರೆ. ಬೇಕ್ಸ್ ಅಲ್ಲಿ LX ಅಲ್ಲಿ ಪಾರ್ಕಿಂಗ್ ಬ್ರೇಕ್ ಇಲ್ಲ, ನಾರ್ಮಲ್ ಹ್ಯಾಂಡ್ ಬ್ರೇಕ್. ಹೌದು, ಅಂದ್ರೆ ವೆಂಟಿಲೇಟರ್ ಬೇಕು ಅಂದ್ರೆ ಆನ್ ಮಾಡ್ಕೋಬಹುದು. ಇದು ನಿಮ್ಗೆ 3 ಸ್ಟೆಪ್ಸ್ ಬರುತ್ತೆ, ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ. ಬೇರೆ ಕಾರ್ಸಲ್ಲಿ ನೋಡಿದೀನಿ, ಬಟ್ ಅಡ್ಜಸ್ಟ್ಮೆಂಟ್ ಇಲ್ಲ, ಆಫ್ ಮಾಡಕ್ಕೆ ಫೀಚರ್ ಇಲ್ಲ ಅನ್ಕೋತೀನಿ ಬೇರೆದಲ್ಲಿ. ಬೇರೆ ಕಾರ್ ಕಂಪನೀಸ್ ಅನ್ಕೋತೀನಿ. ಹೌದು, ಇದರಲ್ಲಿ ನಿಮ್ಮಲ್ಲಿ ಅಡ್ಜಸ್ಟ್ ಇದೆ, ಆಫ್ ಮಾಡಕ್ಕೆ ಕೊಟ್ಟಿದ್ದಾರೆ. ಇದು ಫಸ್ಟ್ ಫೀಚರ್ ಅನ್ಕೋತೀನಿ. ಲಗ್ಜರಿ ಕಾಸಲ್ಲಿ ಇರಬೇಕು, ಆನ್ ಆಫ್ ಫೀಚರ್ ಅನ್ಕೋತೀನಿ. ಆಡಿ ಬೇನಲ್ಲಿ ಫೀಚರ್ ಇರಬೇಕು. ಮತ್ತೆ ಇನ್ನೇ ಕಾಸಲ್ಲಿ ಇದು ಫಸ್ಟ್ ಟೈಮ್ ಈ ಥರ ಆಫ್ ಫೀಚರ್ ಇದೆ. ಕೇನೋ ಫೀಚರ್ ಇದೆ, ಸೀಲ್ಸ್ ಇದೆ ಅನ್ಕೋತೀನಿ. ಟಾಟಾದಲ್ಲೂ ಇದೆ, ಬಟ್ ಆಫ್ ಮಾಡೋ ಫೀಚರ್ ಇಲ್ಲ ಕೇಳಿಲ್ಲ. ಟಾಟಾ ಹ್ಯಾಡರಲ್ಲ, ಸಫಾರಿಯಲ್ಲ. ನಾರ್ಮಲಿ ಇದೆಲ್ಲ ನಾನು SUV ನೋಡಿದ್ದೀನಿ, ಹ್ಯಾರಿಯರು, ಸಫಾರಿ, ಸೆಲ್ಟೋಸಲ್ಲಿ ನೋಡಿದ್ದೀನಿ ಪಾರ್ಕಿಂಗ್ ಬ್ರೇಕ್. ಫಸ್ಟ್ ಈ ಸೆಗ್ಮೆಂಟ್ ಕಾರಲ್ಲಿ ಪಾರ್ಕಿಂಗ್ ಬ್ರೇಕ್ ಮಾಡ್ತಾ ಇದ್ದೀನಿ ಫೀಚರ್ ನೋಡ್ತಾನೆ. ಎಷ್ಟು ಫೀಚರ್ ಈ ಗಾಡಿಯಲ್ಲಿ ಬರುತ್ತೆ ಅಂದರೆ ಈ ಗಾಡಿ ವ್ಯಾಲ್ಯೂ ಫೋನ್ ಆಗುತ್ತೆ ಕಸ್ಟಮರ್ಗೆ. ನೀವು ಅಂತೀರ 25 lakhs ಟಾಪ್ ಎಂಡ್ ಅಂದರೆ. ಟಾಪ್ ಎಂಡ್ 25, 26 ಸ್ಟ್ರಾಂಗ್ ಹೈಬ್ರಿಡ್ ಬಂದರೆ ನಿಮಗೆ 26, 27 ವರೆಗೂ ಬರುತ್ತೆ.